ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚರರುಚಿ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ವೆಜಿಟೇಬಲ್ ಸಾಗುನ ಮಾಡ್ತಾಯಿದ್ದೀನಿ. ಈ ಸಾಗು ಅಂತೂ ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಮಿಸ್ ಮಾಡದೆ ಟ್ರೈ ಮಾಡಿ. ಹಾಗೆ ಸಾಗು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಬನ್ನಿ ಇವಾಗ ಮಸಾಲೆನ ರುಬ್ಕೊಳ್ಳೋಣ ಸಾಗು ಮಾಡೋದಕ್ಕೆ. ಒಂದು ಮಿಕ್ಸಿ ಜಾರಿಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿಕಾಯಿ, ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಸ್ಪೈಸಸ್ಸು, ಚಕ್ಕೆ, ಲವಂಗ, ಸೋಪನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಗಸಗಸೆ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಮತ್ತು ಒಂದಿಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ಳಿ. ಹಾಗೆ ನೆಕ್ಸ್ಟು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿನ ಹಾಕೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲನ ನೀರು ಹಾಕ್ಬಿಟ್ಟು ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಗ್ರೈಂಡ್ ಆದರೆ ಸಾಕಾಗುತ್ತೆ ನುಣ್ಣಗೆ. ನೆಕ್ಸ್ಟ್ ಇಲ್ಲಿ ಸಾಗು ಮಾಡೋದಕ್ಕೆ 1 ಕಪ್ ಬಟಾಣಿ ಮತ್ತು ಕ್ಯಾರೆಟು, ಬೀನ್ಸು, ಆಲೂಗಡ್ಡೆನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಳ್ಳಿ. ಕಡಲೆಕಾಯಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಸಾಸಿವೆನ ಸೇರಿಸ್ಕೊಳ್ಳಿ. ಸಾಸಿವೆ ಹಾಕೊಂಡ್ಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಚಿಕ್ಕ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದಾದರೆ ಸಾಕಾಗುತ್ತೆ ಚಿಕ್ಕದು. ನೆಕ್ಸ್ಟ್ ಇದೆಲ್ಲ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ, ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆದರೆ ಸಾಕು. ನೆಕ್ಸ್ಟ್ ಇದಕ್ಕೆ ಒಂದು ದಪ್ಪ ಟೊಮೊಟೊ ಹಚ್ಕೊಂಡಿದ್ದೆ, ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ ಆಲ್ಮೋಸ್ಟ್ ಸಾಫ್ಟ್ ಆಗೋವರೆಗೂ ಟೊಮೊಟೊ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಸಾಫ್ಟ್ ಆದರೆ ಟೊಮೊಟೊ ಚೆನ್ನಾಗಿರುತ್ತೆ, ಹುಳಿ ಇರುತ್ತೆ. ಟೊಮೊಟೊ ಸ್ಕಿಪ್ ಮಾಡಬೇಡಿ. ಟೊಮೊಟೊ ಒಂದಿದ್ರೆ ಹಾಕ್ಕೊಳ್ಳಿ. ನೋಡ್ತಾ ಇರ್ಬೋದು, ಈ ರೀತಿ ಎಲ್ಲ ಟೊಮೊಟೊ ಫ್ರೈ ಆಗಬೇಕು. ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ವೆಜಿಟೇಬಲ್ನ ಸೇರಿಸ್ಕೊಳ್ಳೋಣ. ಬಟಾಣಿ ಮತ್ತು ವೆಜಿಟೇಬಲ್ನ ಹಾಕ್ಕೊಳ್ತಾ ಇದ್ದೀನಿ. ಸಾಗು ಮಾಡೋದಕ್ಕೆ ವೆಜಿಟೇಬಲ್ನ ಆಲ್ಮೋಸ್ಟ್ ಜಾಸ್ತಿನೇ ಹಾಕೊಳ್ರಿ, ತುಂಬ ರುಚಿಯಾಗಿರುತ್ತೆ. ತರಕಾರಿ ತಿಂದರೆ ಏನೂ ಆಗೋಲ್ಲ, ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ತರಕಾರಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಬಟಾಣಿ ನಾನಿಲ್ಲಿ ಹಸಿ ಬಟಾಣಿ ಹಾಕ್ಕೊಂಡಿಲ್ಲ, ನೆನೆಸಿಟ್ಕೊಂಡಿರೋ ಬಟಾಣಿನ ಹಾಕ್ಕೊಂಡಿದ್ದೀನಿ. 1 ಬಟಾಣಿನೇ ನೆನೆಸಿಟ್ಕೊಂಡಿದ್ದೆ ನೈಟು. ಇದೆಲ್ಲ ತರಕಾರಿ ಸ್ವಲ್ಪ ಒಂದು ಅರ್ಧ ಫ್ರೈ ಆಗಬೇಕು. ಈ ರೀತಿ ಎಲ್ಲ ಚೆನ್ನಾಗಿ ಒಂದು ಸಲ ಫ್ರೈ ಆದಮೇಲೆ ಇದಕ್ಕೆ 1 ಚಿಟಿಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ಳಿ. ಸ್ವಲ್ಪ ನಾನಿಲ್ಲಿ ಹರಳುಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಆದಮೇಲೆ, ನೆಕ್ಸ್ಟ್ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ಬೋದು. ತುಂಬ ಈಸಿ ಸಾಗು ಮಾಡೋದು, ನೀವು ಒಂದು ಸಲ ಟ್ರೈ ಮಾಡಿ. ಪೂರಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ರುಬ್ಬಿರೋ ಮಸಾಲೆನ ಸೇರಿಸ್ಕೊಳ್ಳೋಣ. ಇದೆಲ್ಲ ಮಸಾಲೆ ಹಾಕಿದ್ದಾದಮೇಲೆ ನೀರು ಸ್ವಲ್ಪ ಕಡಿಮೆನೇ ಹಾಕಬೇಕು, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೀರೆಲ್ಲ ಹಾಕೊಂಡಾದಮೇಲೆ ಇದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲ ತಳ ಹಿಡಿಯುತ್ತೆ. ಸ್ವಲ್ಪ ಎಣ್ಣೆ ಬಿಟ್ಟ ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 1-2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು, ಇವಾಗ ಇದು ನೀರು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ನೋಡ್ತಾ ಇದೆಲ್ಲ ಕೂಗಿಸ್ಕೊಳ್ಬೇಕಲ್ಲ, ಅದಕ್ಕೆ. ನೆಕ್ಸ್ಟ್ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 1-2 ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ. ನೋಡಿ, ಇಷ್ಟೇ ನೀರು ಹಾಕ್ಕೋಬೇಕು, ಜಾಸ್ತಿ ನೀರು ಹಾಕ್ಕೊಬಾರ್ದು. ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ಅಷ್ಟು ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಇಡಿ. ನೋಡಿ, ಇವಾಗ ಆಗಿದೆ ಸಾಗು, ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿ ಬಂದಿರುತ್ತೆ. ಒಂದು ಸಲ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ. ನೋಡ್ತಾ ಇದ್ರಲ್ಲ, ಏನು ತಳ ಏನು ಹಿಡ್ದಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ಸಾಗು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಕೂಗಿಸ್ಕೊಂಡ್ರೆ ಏನು ತಳ ಏನು ಹಿಡಿಯಲ್ಲ. ತರಕಾರಿ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ನೋಡ್ತಾ ಇರ್ಬೋದು. ನೀವು ಬೇಕಿದ್ದರೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿನೂ ಸೇರಿಸ್ಕೊಳ್ಬೋದು. ಧನಿಯಾ ಬೇಕಾದರೂ ಹಾಕ್ಕೊಳ್ಬೋದು. ಪೂರಿನ ಎಣ್ಣೆಗೆ ಹಾಕಿ ಕರಿಯೋಣ ಬನ್ನಿ. ನೆಕ್ಸ್ಟ್ ಈ ಪೂರಿನೂ ಅಷ್ಟೇ ಈ ರೀತಿ ಉಬ್ಬಿ ಚೆನ್ನಾಗಿ ಬರಬೇಕು ಅಂದರೆ ಇದಕ್ಕೆ ಸ್ವಲ್ಪ ಚಿರೋಟಿ ರವೆ, ಗೋಧಿ ಹಿಟ್ಟಿನ ಜೊತೆ ಚಿರೋಟಿ ರವೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಈ ರೀತಿ ಲಟ್ಟಿಸ್ಕೊಂಡು ತೇಲ್ಸಿದ್ರೆ ಉಬ್ಬಿ ಬರುತ್ತೆ. ಪೂರಿ ತುಂಬಾ ಸಾಫ್ಟಾಗಿರುತ್ತೆ. ಒಂದು ಸಲ ನೀವು ಮಿಸ್ ಮಾಡದೆ ರೆಸಿಪಿನ ಟ್ರೈ ಮಾಡಿ. ಪೂರಿದೇನು ನಾನು ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ, ಸೇಮ್ ಹೋಟೆಲ್ಗಳಲ್ಲಿ ಮಾಡೋ ಥರನೇ ಇರುತ್ತೆ. ಸಾಗುನೂ ಅಷ್ಟೇ, ಪೂರಿನೂ ಅಷ್ಟೇ. ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ. ಪೂರಿನೂ ಅಷ್ಟೇ ಸಾಫ್ಟಾಗಿ ಉಬ್ಬಿ ಚೆನ್ನಾಗಿ ಬಂದಿದೆ. ಮಿಸ್ ಮಾಡದೆ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆವರೆಗೂ ನೋಡಿ. ಫೈನಲಿ ಪೂರಿ ಮತ್ತು ಸಾಗು ರೆಡಿಯಾಗಿದೆ. ಪೂರಿ ಮತ್ತು ಸಾಗು ಮಾಡೋದು ಕಷ್ಟ ಅಂದ್ಕೊಳ್ತಾರೆ, ಕಷ್ಟನೇ ಅಲ್ಲ, ತುಂಬ ಈಸಿ, ಆರಾಮಾಗಿ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಪೂರಿನೂ ಮತ್ತು ಸಾಗುನ. ಬನ್ನಿ ಸರ್ವ್ ಮಾಡಿ ತೋರಿಸ್ತೀನಿ ಪ್ಲೇಟಿಗೆ. ಪೂರಿನೂ ಅಷ್ಟೇ ಟೇಸ್ಟಾಗಿತ್ತು ಮತ್ತು ಸಾಫ್ಟಾಗೇ ಇತ್ತು. ಎಷ್ಟೊತ್ತಿಟ್ಟರು ಈ ರೀತಿ ಮೆತ್ತಗಾಗಲ್ಲ, ಉಬ್ಬೇ ಇರುತ್ತೆ. ಸಾಗುನೂ ಅಷ್ಟೇ ಟೇಸ್ಟಾಗಿರುತ್ತೆ. ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ. ವೆಜಿಟೇಬಲ್ ಸಾಗು ಅಂತೂ ತುಂಬಾ ಚೆನ್ನಾಗಿರುತ್ತೆ, ಮಿಸ್ ಮಾಡದೆ ಟ್ರೈ ಮಾಡಿ.
ನೋಡ್ತಾ ಇದ್ದೀರಲ್ಲ ಪರ್ಫೆಕ್ಟಾಗಿ ಯಾವ ರೀತಿ ಬೆಂದಿದೆ, ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ, ಮಿಸ್ ಮಾಡದೆ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.